ಇದು ಸಿಎಂ ಸಿದ್ದರಾಮಯ್ಯನವರು ನೋಡಲೇಬೇಕಾದಂಥ ಸ್ಟೋರಿ. ಡಿಸಿಎಂ ಡಿಕೆಶಿ ಅವರೇ, ನಿಮ್ಮದೇ ಅಧಿಕಾರಿಗಳ ಅಂಥ ದರ್ಬಾರನ್ನ ಒಮ್ಮೆ ನೀವೊಂದ್ಸಲ ನೋಡ್ಬಿಡಿ. ರಾಜಧಾನಿಯಲ್ಲಿ ನಡೀತಾ ಇದೆ ಬಡವರ ಅನ್ನಕ್ಕೆ ಕನ್ನ ಹಾಕುವಂತ ಕೆಲಸ. ಇಂದಿರಾ ಕ್ಯಾಂಟೀನ್ಗಳಲ್ಲಿ ಗುತ್ತಿಗೆದಾರರ ಕಳ್ಳಾಟ ಹೇಳತೀರದು. ಇಂದಿರಾ ಕ್ಯಾಂಟೀನ್ ಆಹಾರದ ತೂಕದಲ್ಲಿ ವಂಚನೆ ಮಾಡಲಾಗ್ತಾ ಇದೆ. ಮಹಾ ವಂಚನೆ ಕೆಲಸ. ಊಟ ಉಪಹಾರದಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಆಹಾರವನ್ನು ನೀಡ್ತಾ ಇರೋದು. ಬಡವರ ಅನ್ನಕ್ಕೆ ಕನ್ನ ಹಾಕ್ತಾ ಇದ್ದಾರೆ ಈ ಗುತ್ತಿಗೆದಾರರು. ನೋಡಿ, ಯಾವುದೇ ಒಂದು ಯೋಜನೆಗಳಾಗಿರಬಹುದು, ಸರ್ಕಾರ ತರುವಂತ ಪ್ರತಿಯೊಂದು ಯೋಜನೆಗಳು ಕೂಡ ಅನುಕೂಲ ಆಗಲಿ ಫಲಾನುಭವಿಗಳಿಗೆ ಅಂತ. ಅದರಲ್ಲೂ ಕೂಡ ನೀವು ಗಮನಿಸಿರ್ಬೋದು, ಇಂದಿರಾ ಕ್ಯಾಂಟೀನ್ನ ವ್ಯವಸ್ಥೆ ಅದೆಷ್ಟೋ ಮಂದಿ ಇಲ್ಲಿ ಊಟ ಮಾಡಿದ್ದಾರೆ ಹಸಿದಾಗ. ಬೇರೆ ಯಾವುದೋ ಹೋಟೆಲ್ಗೆ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ಗೆ ಹೋಗಿ ತಿನ್ನಕ್ಕೆ ಆಗದೆ ಇರೋರು ತುಂಬಾ ಹೊಟ್ಟೆ ಹಸಿದಾಗ ಇಂದಿರಾ ಕ್ಯಾಂಟೀನ್ಗೆ ಹೋಗಿದ್ದಾರೆ. ಇಂದಿರಾ ಕ್ಯಾಂಟೀನ್ನ ಉದ್ದೇಶವೂ ಕೂಡ ಅದೇ, ಸಕಾಲಕ್ಕೆ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಆಗಬೇಕು ಅಂತ. ಆದರೆ ಇಲ್ಲಿ ಅದರಲ್ಲೂ ಕೂಡ ದುಡ್ಡು ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ, ಲೂಟಿ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ನು ಯಾವ ಸೀಮೆ ಕೆಲಸ ಮಾಡ್ತಾ ಇರ್ಬೋದು ಇಲ್ಲಿ ಅಧಿಕಾರಿಗಳು ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಅಂಧ ದರ್ಬಾರ್ ಯಾವ್ದ್ರಲ್ಲಾಗ್ಲಿ ಫಸ್ಟ್ ಅವ್ರು ನೋಡಿದ್ರೆ ದುಡ್ಡು ಹೊಡಿಬೋದಾ ಅಂತ. ಅಲ್ಲಿ ನೋಡಿದ್ರೆ ಗೊಬ್ಬರ ಅಂತಂದ್ರೆ ಗೊಬ್ಬರದಲ್ಲೂ ಗೋಲ್ಮಾಲ್, ಇಲ್ಲಿ ನೋಡಿದ್ರೆ ಅನ್ನ ಅಂದ್ರೆ ಅನ್ನದ್ರಲ್ಲೂ ಗೋಲ್ಮಾಲ್. ಎಷ್ಟೆಷ್ಟಲ್ಲಿ ಕಿತ್ಕೊಂಡು ತಿನ್ನೋದಕ್ಕೆ ಸಾಧ್ಯನೋ ಅಷ್ಟೆಷ್ಟು ಕಿತ್ಕೊಂಡು ತಿನ್ನೋ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಸ್ಟೋರಿ ನೋಡಲೇಬೇಕು ಅಂತ ನಾವು ಹೇಳಿದ್ವಿ ಅಂತಂದ್ರೆ, ಇದು ನಿಮ್ಮ ಮಹತ್ವಾಕಾಂಕ್ಷೆಯ ಯೋಜನೆ ಇಂದಿರಾ ಕ್ಯಾಂಟೀನ್ ಅಂತ. ಆ ಯೋಜನೆಯ ಉದ್ದೇಶ ಅಷ್ಟು ಉತ್ತಮವಾಗಿದೆ. ಆದರೆ ಯೋಜನೆ ಹಳ್ಳ ಹಿಡಿಸುವಂತೆ ಕೆಲಸವನ್ನ ನಿಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಲಂಗು ಲಗಾಮು ಇಲ್ಲ, ಹೇಳೋರು ಕೇಳೋರಿಗಿಲ್ಲ, ಏನೂ ಮಾಡಲ್ಲ. ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಹರಿಸೋದಕ್ಕೆ ಮೇಲ್ ಉಸ್ತುವಾರಿ ಅಂತ ಯಾರೂ ಇಲ್ಲ. ಸರ್ಕಾರಕ್ಕೆ ಮಾಸಿಕ ಲಕ್ಷಾಂತರ ರೂಪಾಯಿ ಪಂಗ್ನಾಮ ಹಾಕೋ ಕೆಲಸ ಆಗ್ತಾ ಇದೆ. ಸರ್ಕಾರದ ದುಡ್ಡಲ್ವಾ, ಪುಕ್ಷಟ್ಟೆ ಬಂದ್ಬಿಡತ್ತಾ? ಲಕ್ಷಾಂತರ ರೂಪಾಯಿ ಪಂಗನಾಮ, 50ರಿಂದ 100 ಗ್ರಾಂನಷ್ಟು ಕಡಿಮೆ ಊಟ ವಿತರಣೆ ಮಾಡ್ತಾ ಇದ್ದಾರೆ. TV5 ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಈ ಕಳ್ಳಾಟ ಬಯಲಾಗಿದೆ. BBMP ಕಚೇರಿ ಸಮೀಪದ ಇಂದಿರಾ ಕ್ಯಾಂಟೀನ್ನಲ್ಲೇ ಈ ಥರ ಯಾಮಾರಿಸ್ತಿದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. ಅನ್ನ ಸಾಂಬಾರು ಮೊಸರನ್ನ ಸೇರಿ 600 ಗ್ರಾಂ ನೀಡಬೇಕು. ಪ್ರತಿ ಊಟಕ್ಕೆ 20ರಿಂದ 50 ಗ್ರಾಂ ಕನ್ನ ಹಾಕ್ತಾ ಇದ್ದಾರೆ ಗುತ್ತಿಗೆದಾರ. ಪ್ರತಿದಿನ ಸರಾಸರಿ 4125ರಿಂದ 7750 kg ಮೋಸ ಮಾಡ್ತಾ ಇದ್ದಾರೆ. ತಿಂಗಳಿಗೆ ಸರಾಸರಿ 1200ರಿಂದ 2265 ಕ್ವಿಂಟಲ್ ಅನ್ನಕ್ಕೆ ಕತ್ರಿ ಬೀಳ್ತಾ ಇದೆ. ಗುತ್ತಿಗೆದಾರರ ಕಳ್ಳಾಟಕ್ಕೆ ಗ್ರಾಹಕರಿಂದ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಯಾಕೆ ಇಷ್ಟಿಷ್ಟು ಜನಕ್ಕೆ ಅಂತ ನೀವು ಲೆಕ್ಕ ಹಾಕಿಲ್ವಾ? ಯೋಜನೆ ಜಾರಿಗೆ ತಂದಾಗ ಅದನ್ನು ಹೇಳಿರ್ಲಿಲ್ವಾ? ಒಬ್ರೊಬ್ರಿಗೆ ಇಷ್ಟಿಷ್ಟೇ ಗ್ರಾಮು ಅಂತ ಎಲ್ಲೋ ಹೋಯ್ತು ಈಗ ಅದೆಲ್ಲ? ಗುತ್ತಿಗೆದಾರರು ತಿನ್ಕೊಂಡು ತಿನ್ನು ಹೆಗಣ ಆಗ್ಲಿ ಅಂತ ಹೇಳೋರು ಕೇಳೋರಿಗೆ ಯಾರು ಇಲ್ವಾ? ಹಾಗಾದ್ರೆ ಗುತ್ತಿಗೆದಾರರಿಗೆ ಇವ್ರು ಆಡಿದ್ದೆ ಆಟನ? ಹಾಗಾದ್ರೆ ಸರ್ಕಾರ ಒಂದು ಯೋಜನೆಯನ್ನು ಜಾರಿಗೆ ತರಬೇಕಾದ್ರೆ ಹೀಗೆ ಇರಬೇಕು ಈ ಯೋಜನೆ, ಇಂತಿಷ್ಟೇ ತರ ಇರಬೇಕು ಯೋಜನೆ ಅಂತ ತರುತ್ತೆ ಅಲ್ವಾ ಸ್ವಾಮಿ? ಗಮನ ಹರಿಸ್ಬೇಕಲ್ವಾ ಅದ್ರ ಬಗ್ಗೆ? ಗುತ್ತಿಗೆದಾರರು ಕೂತ್ಕೊಂಡು ತಿನ್ಲಿ ಅಂತ ಮಾಡಿರೋದ ಈ ಯೋಜನೆನ? ಇಂದಿರಾ ಕ್ಯಾಂಟೀನ್ ಯೋಜನೆ ಅಂತ ಅಂದ್ರೆ ನಾನು ಆಗಲೇ ಹೇಳ್ತಾ ಇದ್ದೆ, ಎಷ್ಟು ಜನ ಊಟ ಮಾಡ್ತಾರೆ? ಬಸ್ ಡ್ರೈವರ್ಗಳು, ಆಟೋ ಡ್ರೈವರ್ಗಳು, ಲಾರಿ ಡ್ರೈವರ್ಗಳು, ಪಾಪ ಅಲ್ಲಿ ಇಲ್ಲಿ ಓಡಾಡ್ತಾ ಇರುವಂತ ವಯಸ್ಸಾಗಿರೋರು ಪ್ರತಿ ಒಬ್ಬರು ಊಟ ಮಾಡ್ತಾರೆ. ಮೊದಲೆಲ್ಲ ಸ್ವಚ್ಛತೆ ಇಲ್ಲ ಅಂತ ಆಗೋಯ್ತು. ಈಗ ನೋಡಿದ್ರೆ ಕ್ವಾಂಟಿಟಿ ಇಲ್ಲ ಅಂತ ಆಯ್ತು. ಇತ್ತ ಕ್ವಾಲಿಟಿನೂ ಇಲ್ಲ, ಅತ್ತ ಕ್ವಾಂಟಿಟಿನೂ ಇಲ್ಲ. ಯಾಕೆ ಬೇಕು ಈ ಯೋಜನೆ? ನೀವೇ ತರುವಂತೆ ಯೋಜನೆಗಳ ಬಗ್ಗೆ ನೀವೇ ನಿಗಾ ಇಡಲ್ಲ, ನೀವೇ ಅದ್ರ ಬಗ್ಗೆ ಗಮನ ಹರಿಸಲ್ಲ, ಯಾರಿಗೋ ವಹಿಸ್ಬಿಟ್ಬಿಡ್ತೀರಾ. ಆ ಗುತ್ತಿಗೆದಾರರು ಎಷ್ಟು ಸಾಧ್ಯವೋ ಅಷ್ಟು ಕಿತ್ಕೊಂಡು ತಿನ್ನೋ ಕೆಲಸ ಮಾಡ್ತಾ ಇರ್ತಾರೆ. ಯಾಕೆ ಹೀಗಾಗತ್ತೆ? ನಿಮ್ಮ ನಿರ್ಲಕ್ಷ್ಯ ಅಲ್ವಾ? ನಿಮ್ಮ ಅಧಿಕಾರಿಗಳೇ ಅಲ್ವಾ? ನಿಮ್ಮ ಅಧಿಕಾರಿಗಳ ಎಡವಟ್ಟೆ ಅಲ್ವಾ? ಹೇಳಲ್ವಾ? ಕೇಳಲ್ವಾ? ಸರ್ಕಾರದ ದುಡ್ಡು ಅಂತ ನೀನು ಪುಕ್ಷಟ್ಟೆ ಬರುತ್ತಾ? ಕೊಡಲ್ವಾ? ನಾವ್ಯಾರೂ ಟ್ಯಾಕ್ಸ್ ಕಟ್ಟಲ್ವಾ? ಹಾಗಾದ್ರೆ ಮಾರ್ಷಲ್ ಅವರೇ, ನೀವು ನೋಡಲ್ವಾ? ಏನು ನೋಡ್ತೀರಾ? 177 ಇದೆ ಅಲ್ವಾ? ನಾನೇನು ಯಾರು ಮಾತಾಡ್ತೀನ?
ನೀವು ಶಾಮಿಲ್ ಇದರಲ್ಲಿ ನಾನು ಹೇಳಿದ್ದೀವಿ ಸರ್, ತೂಕ ಹೇಳಿದ್ದೆ. ಏನು ಹೇಳಿದ್ದೀರಾ? ಕಮ್ಮಿ ಬರುತ್ತೆ, 10 ಗ್ರಾಮ್ 20 ಗ್ರಾಮ್ ಕಮ್ಮಿ 5 ಗ್ರಾಮ್ 10 ಗ್ರಾಮ್ ಕಮ್ಮಿ ಬರುತ್ತೆ ಹೇಳಿದ್ವಿ. ಒಂದು ಊಟಕ್ಕೆ 5 ಗ್ರಾಮ್ 10 ಗ್ರಾಮ್ ಕಮ್ಮಿ ಅಂದರೆ 100 ಊಟಕ್ಕೆ ಎಷ್ಟಾಯಿತು? ಇದರಲ್ಲಿ ನೀವು ಶಾಮೀಲಾ? ಇಲ್ಲ ಸರ್, ನಿಮ್ಮನ್ನು ನೇಮಕ ಮಾಡಿರೋದು ಏನಕ್ಕೆ? ಡ್ಯೂಟಿ ನೋಡಿದ್ವಿ. ಹಾಂ, ಡ್ಯೂಟಿ ನೋಡಿದ್ವಿ. ಊಟದ ಲೆಕ್ಕ ಕರೆಕ್ಟಾಗಿ ಕೊಡ್ಬೇಕಂತಲ್ವಾ? ಹಾಂ ಸರ್, ಆಮೇಲೆ ಯಾಕೆ ಹಿಂಗೆ ಆಗ್ತಾ ಇದೆ? ಕೊಡ್ತೀನಿ ಸರ್, ಹಾಂ, ಕೊಡ್ತೀನಿ. ಯಾಕೆ ಹಿಂಗೆ ಆಗ್ತಾ ಇದೆ? ಎಷ್ಟು ದಿನ ನಡೀತಾ ಇದೆ? BBMP ಹೆಡ್ ಆಫೀಸ್ ಎದುರುಗಡೆನೇ ಇದೆ. ಎಷ್ಟು ದಿನ ಆಗ್ತಾ ಇದೆ ಇದು? ಎಷ್ಟು ದಿವಸ ಇಲ್ಲ? ಹಾಂ, ಮಾರ್ಷಲ್ ಅವರೇ ನೀವು ನೋಡಲ್ವಾ? ಏನು ನೋಡ್ತೀರಾ? 177 ಇದೆ ಅಲ್ವಾ? ನಾನೇನು ಯಾರು ಮಾತಾಡ್ತೀನ? ನೀವು ಶಾಮಿಲ್ ನಿನ್ನೆ ನೋಡಿದ್ರೆ ಮುದ್ದೆ ಥರ ಆಯಿತು ಅನ್ನ, ಇವತ್ತು ನೋಡಿದ್ರೆ ಒಂದು ಸ್ವಲ್ಪ ಹುಡಿ ಐತೆ. ಇದು ಬಿಟ್ರೆ ಇನ್ನೇನಿಲ್ಲ ಸರ್, ಇಲ್ಲ ಅಲ್ಲ ಇರೋ ಐಟಮ್ಸ್ ಏನೂ ಇಲ್ಲ ಮಾಡ್ತಾ ಇಲ್ಲ. ಅಂದರೆ ತುಂಬ ಕಡಿಮೆ ಕೊಡ್ತಾರೆ ಅಂತ ಅನ್ನೋದು ಹೌದಾ? ಹೌದು, ನಿನ್ನೆ ಸುಮ್ಮನೆ ಹಿಂಗೆ ಆಗ್ದ ಅಲ್ಲ, ತುಂಬ ಅನ್ನ ತುಂಬಾನು ಹೊಟ್ಟೆ ತುಂಬುತ್ತಾ ಅದು? 10 ರೂಪಾಯಿ ಕೊಡ್ತೀವಲ್ವ, ಅದು ತಕ್ಕನಾಗಾರ ಬೇಡವಾ ಸರ್? ಹೊಟ್ಟೆ ತುಂಬ ಊಟ ಮಾಡ್ತೀವಿ ಅಂತ ಕಮ್ಮಿ ಅಂತ ಓಡ್ಬರ್ತೀವಿ. ಇಲ್ಲಿ ನೋಡಿದ್ರೆ ಅದರಲ್ಲೂ ಅನ್ನ ಇದು ಮಾಡಿದ್ರೆ ಏನು ತುಂಬುತ್ತೆ? ನಿನ್ನೆ ಬೈದ್ಬಿಡ್ಬೇಕಿದ್ದೆ ನಾನು, ಭಯಕ್ಕಾಗಲೇ ಸುಮ್ಮನೆ ಹೊಂಟೋದೆ. ಮೊನ್ನೆ ಕರೆಕ್ಟಾಗಿ ಕೊಟ್ಟರೆ ಇವತ್ತು ನಿನ್ನೆ ಉಲ್ಟಾ ಆಗೋಯ್ತು. ಇವತ್ತು ನೋಡಿ ಈ ಥರ. ಇದು ಮೊಸರು ಅಂತ ಹೇಳ್ತಾರೆ, ಮೊಸರನ್ನ ಅಲ್ಲ ಇದು. ಏನು ಮಾಡೋದು? ನೀವು ತುಂಬ ದಿನಕ್ಕೆ ಬರ್ತಿದ್ದಾರೆ. ಬರ್ತಾಯಿದ್ದೀವಿ, ಇಲ್ಲೇ ದುಡ್ಡು ಕೆಲಸ ಮಾಡ್ತಾರೋದು ನಾವು. ಇಲ್ಲಿಗೆ ಕಮ್ಮಿ ಅಂತ ಇಲ್ಲಿ ಊಟಕ್ಕೆ ಬರ್ತೇವೆ, ಬೇರೆ ಕಡೆ 40-50 ಕೊಡ್ಬೇಕಲ್ಲ ಅಂತ ಇಲ್ಲಿಗೆ ನಾವು ಬಂದರೆ ಇದರಲ್ಲೂ ಮೋಸ. ಏನು ಮಾಡೋಕ್ಕಾಗಲ್ಲ ಸರ್. ನಿನ್ನೆ ನೋಡಿದ್ರೆ ಮುದ್ದೆ ಥರ ಆಯಿತು ಅನ್ನ, ಇವತ್ತು ನೋಡಿದ್ರೆ ಒಂದು ಸ್ವಲ್ಪ ಹುಡಿ ಐತೆ. ಇದು ಬಿಟ್ರೆ ಇನ್ನೇನಿಲ್ಲ ಸರ್, ಇಲ್ಲ ಅಲ್ಲ ಇರೋ ಐಟಮ್ಸ್ ಏನೂ ಇಲ್ಲ ಮಾಡ್ತಾ ಇಲ್ಲ. ಅಂದರೆ ತುಂಬ ಕಡಿಮೆ ಕೊಡ್ತಾರೆ ಅಂತ ಅನ್ನೋದು ಹೌದಾ? ಹೌದು, ನಿನ್ನೆ ಸುಮ್ಮನೆ ಹಿಂಗೆ ಆಗ್ದ ಅಲ್ಲ, ತುಂಬ ಅನ್ನ ತುಂಬಾನು ಹೊಟ್ಟೆ ತುಂಬುತ್ತಾ ಅದು? 10 ರೂಪಾಯಿ ಕೊಡ್ತೀವಲ್ವ, ಅದು ತಕ್ಕನಾಗಾರ ಬೇಡವಾ ಸರ್? ಹೊಟ್ಟೆ ತುಂಬ ಊಟ ಮಾಡ್ತೀವಿ ಅಂತ ಕಮ್ಮಿ ಅಂತ ಓಡ್ಬರ್ತೀವಿ. ಇಲ್ಲಿ ನೋಡಿದ್ರೆ ಅದರಲ್ಲೂ ಅನ್ನ ಇದು ಮಾಡಿದ್ರೆ ಏನು ತುಂಬುತ್ತೆ? ನಿನ್ನೆ ಬೈದ್ಬಿಡ್ಬೇಕಿದ್ದೆ ನಾನು, ಭಯಕ್ಕಾಗಲೇ ಸುಮ್ಮನೆ ಹೊಂಟೋದೆ. ಮೊನ್ನೆ ಕರೆಕ್ಟಾಗಿ ಕೊಟ್ಟರೆ ಇವತ್ತು ನಿನ್ನೆ ಉಲ್ಟಾ ಆಗೋಯ್ತು. ಇವತ್ತು ನೋಡಿ ಈ ಥರ. ಇದು ಮೊಸರು ಅಂತ ಹೇಳ್ತಾರೆ, ಮೊಸರನ್ನ ಅಲ್ಲ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಯಾವ ಥರದ ಪರಿಸ್ಥಿತಿ ಇದೆ, ಹೇಗೆ ಇಲ್ಲಿ ಗೋಲ್ಮಾಲ್ ನಡೀತಾ ಇದೆ, ಖುದ್ದಾಗಿ ನಮ್ಮ ಪ್ರತಿನಿಧಿ ಗಣೇಶ್ ಅಲ್ಲಿನ ರಿಯಾಲಿಟಿ ಚೆಕ್ಕನ್ನು ಮಾಡಿದ್ದಾರೆ, ನೋಡೋಣ ಬನ್ನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, DCM DK ಶಿವಕುಮಾರ್ ಅವರೇ, ನಿಮ್ಮ ಕನಸಿನ ಯೋಜನೆ ಇಂದಿರಾ ಕ್ಯಾಂಟೀನ್ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆಯಾ ಅನ್ನುವಂಥದ್ದು ನಾವು TV5 ಕನ್ನಡ ರಿಯಾಲಿಟಿ ಚೆಕ್ ಮಾಡಿದಾಗ ಗುತ್ತಿಗೆದಾರರಿಂದ ಒಂದು ಊಟಕ್ಕೆ ಕನ್ನ ಹಾಕುವಂಥದ್ದು, ಗ್ರಾಮ್ ಲೆಕ್ಕದಲ್ಲಿ 50-100 ಗ್ರಾಮ್ ಲೆಕ್ಕದಲ್ಲಿ ಮೋಸ ಮಾಡ್ತಾ ಇರುವಂತಹ ಪ್ರಕರಣಗಳಿಗೆ ಬೆಳಕೆ ಬರ್ತಾ ಇದೆ. ಆ ಥರ ದೂರುಗಳು ಕೂಡ ಸಾರ್ವಜನಿಕರಿಂದ ಬಂದಿತ್ತು. ಹಾಗಾಗಿ ನಾವು ಕೂಡ ಈಗ ರಿಯಾಲಿಟಿ ಚೆಕ್ಕನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀವಿ. ನಾವಿವಾಗ ಕಾರ್ಪೊರೇಷನ್ ಅಂದರೆ BBMP ಹೆಡ್ ಆಫೀಸಿನ ಕೂದಲಳತೆ ದೂರದಲ್ಲಿರುವಂಥ ಇಂದಿರಾ ಕ್ಯಾಂಟೀನಲ್ಲಿದ್ದೀವಿ. ಇವತ್ತು ಶುಕ್ರವಾರ ಆದಂಥ ಸಂದರ್ಭದಲ್ಲಿ ಅನ್ನ, ತರಕಾರಿ ಸಾಂಬಾರು ಹಾಗೂ ಮೊಸರನ್ನ ಸಿಗಬೇಕು. ಹಾಗೆಯೇ ಈಗ ಈ ಒಂದು ಭಾಗದಲ್ಲಿ ವಿಶೇಷವಾಗಿ ಒಂದು ದಿನ ಮುದ್ದೆ ಹಾಗೂ ಒಂದು ದಿನ ಚಪಾತಿ ಊಟವನ್ನು ನೀಡಲಾಗುತ್ತೆ. ಎಲ್ಲವೂ ಕೂಡ 10 ರೂಪಾಯಿ ದರದಲ್ಲಿ ನೀಡಲಾಗುತ್ತೆ. ಆದರೆ ಈ ಊಟಕ್ಕೆ ಬರುವಂತಹ ಗ್ರಾಹಕರಿಗೆ ಯಾವ ರೀತಿ ಮೋಸ ಆಗ್ತದೆ ಅನ್ನೋದನ್ನು ನಾವು ಈಗ ನೋಡೋದಾದರೆ, ಪ್ರತಿ ಊಟಕ್ಕೂ ಕೂಡ ಒಂದಿಷ್ಟು ಗ್ರಾಮದಲ್ಲಿ ಚೀಟಿಂಗ್ ಆಗ್ತದೆ ಅನ್ನುವಂಥದ್ದು ಬಂತು. ನಾವು ಕೂಡ ಈಗ ನೋಡ್ಬೋದು, ಜನ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅಂದರೆ ಈ ಒಂದು ಊಟವನ್ನು ಅಂದರೆ ಮಧ್ಯಮ ವರ್ಗ, ಕೆಳವರ್ಗ, ಅದರಲ್ಲೂ ಕೂಡ ಕಾರ್ಮಿಕ ವರ್ಗ, ಈ ಒಂದು ಭಾಗದಲ್ಲಿ ಸಾಕಷ್ಟು ಕಾರ್ಮಿಕ ವರ್ಗ, ಬಡವರ್ಗ ಇದೆ. ಒಂದು ಹೊತ್ತಿನ ಊಟಕ್ಕಾಗಿ ಸಾಕಷ್ಟು ಪರಿಶ್ರಮ ಪಡುವಂತಹ ಒಂದು ಸಮೂಹವು ಕೂಡ ಇರುವಂಥದ್ದು. ಇಂಥವರಿಗೆ ಒಂದು ರೀತಿಯಲ್ಲಿ ಹೇಗೆ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು. ಮುಖ್ಯವಾಗಿ ನಾವು ರಿಯಾಲಿಟಿ ಚೆಕ್ ಮಾಡಿದ ಸಂದರ್ಭದಲ್ಲಿ ಮುದ್ದೆಗೆ ಅದು 200 ಗ್ರಾಮ್ ಮುದ್ದೆ ಇರಬೇಕು. ಆದರೆ ಆ ಮುದ್ದೆ ಗ್ರಾಮ್ 177 ಇತ್ತು, 190 ಇತ್ತು, ಹಾಗೇನೆ ಇನ್ನೊಂದು 200 ಇತ್ತು. ಅಂದರೆ 3 ವ್ಯತ್ಯಾಸಗಳು ಇಲ್ಲಿ ಕಂಡು ಬಂತು. ಹಾಗೇನೆ ರೈಸ್ ಮತ್ತು ಸಾಂಬಾರು, ಹಾಗೇನೆ ಏನು ಸಾಂಬಾರು, ಹಾಗೇನೆ ಕರ್ಡ್ ರೈಸು ಹಾಗೂ ಚಟ್ನಿ, ಉಪ್ಪಿನಕಾಯಿ ಕೊಡಬೇಕು. ಅದರಲ್ಲೂ ಕೂಡ 600 ಗ್ರಾಮ್ ಇರಬೇಕು. 600 ಗ್ರಾಮ್ ಕೆಲವೊಂದರಲ್ಲಿ ಇದೆ, ಕೆಲವೊಂದರಲ್ಲಿ 5 ಗ್ರಾಮ್ 10 ಗ್ರಾಮ್ ಹೆಚ್ಚು ಕಮ್ಮಿ ವೇರಿಯೇಷನ್ ಬರ್ತಾ ಇದೆ ಅನ್ನುವಂಥದ್ದು. ಯಾಕೆಂದರೆ ಇದನ್ನು ಎಕ್ಸಸ್ಸನ್ನು ಕೊಡಲೇಬೇಕು ಅನ್ನುವಂತಹ ಒಂದಿಷ್ಟು ಸುತ್ತೋಲೆಗಳು BBMPಯಿಂದಲೂ ಕೂಡ ಇರುವಂಥದ್ದು. ಆದರೂ ಕೂಡ ಯಾಕೆ
ಈ ರೀತಿಯ ಒಂದು ಮೋಸ ಆಗ್ತಾ ಇದೆ ಅನ್ನೋದು ಕೂಡ ಈಗ ಚರ್ಚೆಯ ವಿಷಯವಾಗಿದೆ. ಹಾಗಾಗಿ ಇನ್ನು ಗ್ರಾಹಕರು ಕೂಡ ನಾನು ಮಾತನಾಡಿಸ್ತೀನಿ, ಯಾವ್ಯಾವ ರೀತಿ ಅನ್ಯಾಯ ಆಗಿದೆ, ಇಷ್ಟು ದಿನ ಯಾವ ಸಮಸ್ಯೆಗಳಾಗ್ತಾ ಇತ್ತು ಅನ್ನೋದನ್ನು ನಾನು ಅವ್ರನ್ನ ಮಾತನಾಡಿಸೋದು ಪ್ರಯತ್ನ ಕೂಡ ಮಾಡಿದೆ ಅನ್ನುವಂಥದ್ದು. ಒಟ್ಟಾರೆ ಏನಂತಂದರೆ ಇದು ಒಂದು ಸೆಂಟರ್ ನಾನು ನೋಡ್ತಾ ಇರುವಂಥದ್ದು, ಇನ್ನು ಬೇರೆ ಬೇರೆ ಕಡೆಯಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆ ಅನ್ನೋದು ಕೂಡ ಸಾಕಷ್ಟು ದೂರಿದೆ. ಕ್ಯಾಮ್ರಾಮನ್ ನದಾಬ್ ಜೊತೆ ಗಣೇಶ್ ರೆಡ್ಡಿ, TV5 ಬೆಂಗಳೂರು. ಜಾಸ್ತಿ ಇಲ್ವಾ?